ಸಾರ್ವಜನಿಕ ಆಸ್ತಿಯನ್ನು ಯಾರೇ ಹಾನಿ ಮಾಡಿದರೂ ಕೂಡ ಅವರ ವಿರುದ್ಧ ಸೂಕ್ತವಾದ ಕ್ರಮ ಕೈಗೊಳ್ಳಲಾಗುತ್ತದೆ ಎಂದು ಕಲಬುರಗಿ ಜಿಲ್ಲಾ ಉಸ್ತುವಾರಿ ಸಚಿವ ಪ್ರಿಯಾಂಕ್ ಖರ್ಗೆ ಹೇಳಿದ್ದಾರೆ. ಕಲಬುರಗಿಯಲ್ಲಿ ಮಾಧ್ಯಮದವರ ಜೊತೆ ಮಾತನಾಡಿದ ಅವರು, ಯಾರು ಕಾನೂನನ್ನು ಕೈಗೆ ತೆಗೆದುಕೊಳ್ಳುತ್ತಾರೋ ಅವರಿಗೆ ಕಾನೂನು ಶಿಕ್ಷೆ ಖಚಿತ ಎಂದು ಹೇಳಿದರು. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಹೆಸರನ್ನು ತೆಗೆದುಕೊಂಡು ಸಾರ್ವಜನಿಕ ಆಸ್ತಿ ಹಾಳು ಮಾಡುವುದು ಸರಿಯಲ್ಲ. ತಪ್ಪು ಮಾಡಿದವರು ಯಾವುದೇ ಪಕ್ಷದವರಿರಲಿ ಶಿಕ್ಷೆ ಎಂದರು. ಹೀಗೆ ಆಗುತ್ತೆ ಅಂತ ಯಾರಿಗೂ ಕಲ್ಪನೆ ಇರಲಿಲ್ಲ. ಸೊ ಇದು ಡ್ಯಾಮೇಜ್ ಕಂಟ್ರೋಲ್ ಮಾಡಲಿಕ್ಕೆ ಪ್ರಯತ್ನ ಮಾಡಿದ್ವಿ. ಆದರೆ ಒಂದೇನಾಯಿತು ಅಂದರೆ, ಈಗ ಇಲ್ಲಿ ಲೋಕಲ್ ಲೀಡರ್ಸ್ ಏನಿದ್ದಾರೆ ಸಾಕಷ್ಟು ಸಹಕಾರ ಮಾಡಿ ಕಂಟ್ರೋಲ್ ಮಾಡಲಿಕ್ಕೆ ಒಂದು ಪ್ರಾಮಾಣಿಕ ಪ್ರಯತ್ನ ಮಾಡಿದ್ದಾರೆ. ಆದರೆ ಹೊರಗಡೆಯಿಂದನೂ ಕೂಡ ಸ್ವಲ್ಪ ಏನು ಅಭಿಮಾನದಿಂದಿರ್ಬೋದು ಅಥವಾ ಸ್ವಲ್ಪ ಸಿಟ್ಟಿನಿಂದಿರ್ಬೋದು ಬಂದು ಇಲ್ಲಿ ಕೂಡ ದಾಂಧಲೆ ನಡೆಸಿದ್ದಾರೆ. ಅವ್ರು ಯಾರ ಮಾತು ಕೇಳಾಗಿದೆ ಎಲ್ಲ ನಾನು ವಿಡಿಯೋ ಇದೆಲ್ಲ ಪರಿಶೀಲನೆ ಮಾಡಿದೆ. ಕಮಿಷನರ್ ಅವರು ಕೂಡ ತೋರಿಸಿದ್ರು ನನಗೆ ಕೆಲವು ದೃಶ್ಯಗಳು. ಎಲ್ಲ ಮೋಸ್ಟ್ಲಿ ಸಿಟಿ ಹೊರಗಡೆಯಿಂದ ಬಂದಿರುವಂಥ ಯುವಕರಿದ್ದಾರೆ, ವಿದ್ಯಾರ್ಥಿಗಳಿದ್ದಾರೆ. ಯಾವುದೋ ಒಂದು ಸಿಟ್ನಲ್ಲಿ ಬಂದಿರ್ಬೋದು, ಯಾರೋ ವಾಟ್ಸಪ್ ಗ್ರೂಪ್ನಲ್ಲಿ ಏನೇನೋ ಹಾಕಿರ್ಬೋದು, ಅದಕ್ಕೆ ಬಂದು ಇಲ್ಲಿ ಮಾಡಿದ್ದಾರೆ. ಬಟ್ ಅವ್ರ ಮೇಲೂ ಕೂಡ ನಾವು ಯಾರು ಇವತ್ತು ಪಬ್ಲಿಕ್ ಪ್ರಾಪರ್ಟಿಯನ್ನು ಹಾನಿ ಮಾಡಿದರೆ ಅವ್ರ ಮೇಲೂ ಕೂಡ ನಾವು ಆ್ಯಕ್ಷನ್ ತೊಗೋತೀವಿ. ಇದು ನೀವು ಇಮೋಷ್ನಲ್ ಇಶ್ಯೂ ಅಂತ ಯಾವುದು ಬಿಡ್ಲಿಕ್ಕೆ ಹೋಗಲ್ಲ. ಈಗ ಯಾರ್ಯಾರು ಈಗ ಮಾಡಿದ್ದಾರೆ, ಯಾರ್ಯಾರು ಕಾನೂನನ್ನು ಕೈಗೆ ತೊಗೋತಾ ಇದ್ದಾರೆ ಅವರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಅನ್ವಯಿ ಅಂತ ಹೇಳೋಕ್ಕಾಗೋದಿಲ್ಲ. ಯಾವ ಸಂವಿಧಾನವನ್ನು ನಂಬ್ಕೊಂಡು ನಾವೆಲ್ಲರೂ ಇದ್ದೀವಿ, ಆ ಸಂವಿಧಾನವನ್ನು ಉಲ್ಲಂಘನೆ ಮಾಡಿಬಿಟ್ಟು ಬಾಬಾ ಸಾಹೇಬ್ರ ಹೆಸರು ಹೇಳ್ಕೊಂಡು ನೀವು ಪಬ್ಲಿಕ್ ಪ್ರಾಪರ್ಟಿ ಡಿಸ್ಟ್ರಾಯ್ ಮಾಡೋದಿರ್ಬೋದು ಅಥವಾ ಪಬ್ಲಿಕ್ ಪ್ರಾಪರ್ಟಿ ಏನೋ ತಮ್ಮ ಸ್ವಂತ ಅಂತ ತಿಳ್ಕೊಂಡು ಮಾಡೋದು ಅದು ತಪ್ಪಾಗ್ತದೆ. ಸೊ ಅದರಿಂದ ಅದು ಅವ್ರ ಮೇಲೂ ಕೂಡ ಆ್ಯಕ್ಷನ್ ತೊಗೋತೀವಿ. ಇವಾಗಲೇ ಅದನ್ನು ಕೂಡ ನಾನು ತನಿಖೆ ನಡೆಸ್ಲಿಕ್ಕೆ ಹೇಳಿದ್ದೀನಿ. ಯಾರೇ ಇದ್ರೂ ಇರ್ಬೋದು, ಕಾನೂನನ್ನು ಅವ್ರ ಕೈನಲ್ಲಿ ತೊಗೊಳೋ ಹಕ್ಕು ಸಂವಿಧಾನ ಅವ್ರಿಗೆ ಕೊಟ್ಟಿಲ್ಲ. ಅದು ನಾನಿರ್ಬೋದು, ಬೇರೆ ನಾನು ಹೋಗ್ತಿದ್ದೆ ನೋಡಿ. ಇಲ್ಲ, ತುಕಡಿಗಳನ್ನು ಕಳಿಸ್ಬೇಕಾಗಿರೋದ್ರಿಂದ ಸ್ವಲ್ಪ ವೀಕ್ ಇರ್ತದೆ. ನೋಡಿ, ಮೊಬೊಕ್ರಸಿನಲ್ಲಿ ಇದು ಹಿಂಗೆ ಆಗಿಬಿಟ್ಟಿದೆ. ನಾವು ಮೈ ಮೇಲೆ ಎಣ್ಣೆ ಹಾಕ್ಕೊಂಡು ನಮ್ಮ ಜವಾಬ್ದಾರಿಯಿಂದ ಜಾರ್ತಾ ಇಲ್ಲ. ಅದನ್ನು ನಾವು ತನಿಖೆ ಮಾಡಿಬಿಟ್ಟು ಯಾರು ಇದಕ್ಕೆಲ್ಲ ಕಾರಣರಾಗಿದ್ದಾರೆ, ಏನು ಲಾಸ್ ಆಫ್ ಪಬ್ಲಿಕ್ ಪ್ರಾಪರ್ಟಿ ಕಾರಣರಾಗಿದ್ದಾರೆ, ಅವರಿಗೂ ನಾವು ಇದು ಮಾಡ್ತೀವಿ. ನಾವು ಸುಮ್ಮನೆ ನಾನು ಹೇಳ್ದಂಗೆ ಈಗ ಎಲ್ಲ ಇದು CCTVಗಳನ್ನು ವೀಕ್ಷಣೆ ಮಾಡ್ತಾ ಇದ್ದೀವಿ. ಕೆಲವು ದೃಶ್ಯಗಳು ಯಾರು ಸಾಮಾಜಿಕ ಜಾಲತಾಣದಲ್ಲೆಲ್ಲ ಹಾಕಿದ್ದಾರೆ ಅದೆಲ್ಲ ಸಿಕ್ಕಿವೆ. ಕೆಲವು ಮತ್ತು ಇಲ್ಲಿ ಅಂಗಡಿ ಮಾಲೀಕರಿಗೆಲ್ಲ ಇವತ್ತು ಸಂಪರ್ಕ ಮಾಡ್ತೀವಿ. ಆದರೆ ನಮ್ಮ ಆದ್ಯತೆ ಏನಿತ್ತು, ಆ ಕಿಡಿಗೇಡಿಗಳು ಯಾರಿದ್ದಾರೆ ಅವರನ್ನ ಬಂಧಿಸೋದು ನಮ್ಮ ಆದ್ಯತೆ ಇತ್ತು. ಅದು ಆಗಿದೆ. ಅದು ಈಗ ಎರಡನೇ ಹಂತದಲ್ಲಿ ಅದನ್ನು ನಾವು ಮಾಡ್ತೀವಿ. ಯಾವ ಪಕ್ಷಕ್ಕೆ ಈಗ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪುತ್ಲಿ ಇರ್ಬೋದು ಅಥವಾ ಬಸವಣ್ಣ ಅವ್ರ ಪುತ್ಲಿ ಇರ್ಬೋದು, ಅದು ಮಾಡ್ತಾರೆ. ಅಂದರೆ ಮನುವಾದಿಗಳೇ ಇರ್ತಾರೆ. ಮನುವಾದಿಗಳು ಯಾವ ಪಕ್ಷ ಇದ್ರೆ ಏನಂತೆ, ಮನುವಾದನೇ ಅಷ್ಟೇ. ಓಕೆ. ಈಗ ಅಲ್ಲಿ CCTV ಇಲ್ಲ, ಅದು ಇಲ್ಲ.